ಮಹಾಲಯ ಅಮಾವಾಸ್ಯೆಯ ಆಚರಣೆ ಹೇಗಿರಬೇಕು? ಈ ದಿನದ ಪ್ರಾಮುಖ್ಯವೇನು? ಮಹಾಲಯದಂದು ಪಿತೃಗಳಿಗೆ ಶ್ರಾದ್ದ ಮಾಡುವುದರಿಂದ ಸಿಗುವ ಫಲವೇನು? ಈ ಕುರಿತು ಸಂಪೂರ್ಣ ವಿವರ ಇಲ್ಲಿದೆ. ಮನುಷ್ಯರಾದ ನಾವು ದೇವತಾರಾಧನೆಗೆ ಎಷ್ಟು ಪ್ರಾಮುಖ್ಯ ನೀಡುತ್ತೇವೋ ಅಷ್ಟೇ ಪ್ರಾಮುಖ್ಯವನ್ನು ಪಿತೃದೇವತೆಗಳಿಗೆ ನೀಡಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಮೃತರಿಗೆ ಪೂರ್ವಿಕರ ಸಂಸ್ಕಾರ ತರ್ಪಣ ಬಿಡುವುದು ಸಂಪ್ರದಾಯ. ಮನೆಯಲ್ಲಿ ಯಾರಾದರೂ ಸತ್ತಾಗ ಕೆಲವು ಕಾರಣಗಳಿಂದ ಪಿತೃಕರ್ಮಗಳನ್ನು ಮಾಡಲಾಗದೇ ಇದ್ದರೆ, ಕೆಲವೊಮ್ಮೆ ಅವಘಡಗಳಲ್ಲಿ ಸತ್ತಾಗ ಅವರು ಯಾವಾಗ ಸತ್ತರು ಎಂಬ ಸಮಯಗಳಿಗೆ ತಿಳಿಯದ ಸಂದರ್ಭದಲ್ಲಿ ಪಿತೃಪಕ್ಷ ಮಾಸದ ಭಾದ್ರಪದದಂದು ಕಾರ್ಯಗಳನ್ನು ಮಾಡುವುದು ಯೋಗ್ಯ ಎಂದು ಹೇಳುತ್ತಾರೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಪಿತೃತರ್ಪಣ ಅರ್ಪಿಸಬೇಕು. ಪ್ರತಿ ತಿಂಗಳು ಮಾಡಲು ಸಾಧ್ಯವಾಗದೇ ಇದ್ದವರು ಮಹಾಲಯ ಅಮಾವಾಸ್ಯೆಯಂದು ಗತಿಸಿದ ಹಿರಿಯರಿಗೆ ಅಥವಾ ಪಿತೃಗಳಿಗೆ ತರ್ಪಣ ಕಾರ್ಯ ಮಾಡಿದರೆ ವರ್ಷಪೂರ್ತಿ ಫಲ ಸಿಕ್ಕಂತೆ ಎನ್ನುತ್ತಾರೆ. ಪಿತೃ ಪಕ್ಷವನ್ನು ಯಾವ ಕಾರಣಕ್ಕೆ ಆಚರಿಸಬೇಕು? ಪಿತೃಗಳಿಗೆ ಶ್ರಾದ್ದ ಮಾಡುವ ಹಿಂದಿನ ಧಾರ್ಮಿಕ ಕಥೆಯೇನು? ವಿವರ ಇಲ್ಲಿದೆ. ಬ್ರಹ್ಮಪುರಾಣದ ಪ್ರಕಾರ ಆಶ್ವೀಜ ಮಾಸದ ಕೃಷ್ಣ ಪಕ್ಷದಂದು ಯಮಧರ್ಮನು ಎಲ್ಲಾ ಪಿತೃಗಳನ್ನು ತನ್ನ ಪಾಶದಿಂದ ಮುಕ್ತಗೊಳಿಸುತ್ತಾನೆ. ತನ್ನ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನು ಆಘ್ರಾಣಿಸಿ ಬರಲೆಂಬುದು ಇದರ ಉದ್ದೇಶ. ಪಿತೃ ಪಕ್ಷವನ್ನು ಯಾವ ಕಾರಣಕ್ಕೆ ಆಚರಿಸಬೇಕು? ಪಿತೃಗಳಿಗೆ ಶ್ರಾದ್ದ ಮಾಡುವ ಹಿಂದಿನ ಧಾರ್ಮಿಕ ಕಥೆಯನ್ನು ವಿವರಿಸಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿ ಬಯಸುವುದು ಉತ್ತಮ ಸಂತಾನವನ್ನು. ತಮ್ಮ ಕಣ್ಣಲ್ಲಿ ರಕ್ತ ಬಂದರೂ ಸರಿಯೇ, ಮಕ್ಕಳ ಕಣ್ಣಲ್ಲಿ ನೀರು ಬರಬಾರದೆಂಬುದು ಅವರ ಆಸೆ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹುವ ತಾಯಿ ತನ್ನ ಜೀವವನ್ನೇ ತೆಗೆದು ಬೇಕು ಬೇಡಗಳನ್ನು ಪೂರೈಸುವ ತಂದೆ ತಾವು ಚಿಕ್ಕಂದಿನಲ್ಲಿ ಪಟ್ಟ ಕಷ್ಟ ತಮ್ಮ ಮಕ್ಕಳಿಗೆ ಬೇಡವೆಂದು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸುತ್ತಾರೆ. ಅವರ ಆಸೆ ತಮ್ಮ ಮಕ್ಕಳು ಮುಪ್ಪಿನ ಕಾಲದಲ್ಲಿ ತಮಗೆ ಆಸರೆಯಾಗುತ್ತಾರೆ ಎಂಬ ಬಲವಾದ ನಂಬಿಕೆ. ತಾಯಿಗಿಂತ ದೇವರಿಲ್ಲ, ತಂದೆಗಿಂತ ಗುರುವಿಲ್ಲ ಎಂಬ ನುಡಿಗೆ ತಕ್ಕಂತೆ ತಾಯಿ ಮಕ್ಕಳಿಗೆ ಪುರಾಣದ ಕಥೆಗಳನ್ನು ಹೇಳುತ್ತಾ ನೀತಿ ನಿಯಮಗಳನ್ನು ಬೋಧಿಸಿ ಸನ್ಮಾರ್ಗವನ್ನು ತೋರುತ್ತಿದ್ದಳು. ಅದರ ಪರಿಣಾಮ ಮಕ್ಕಳು ಧರ್ಮಕರ್ಮಗಳನ್ನು ಅರಿತು ಸಮಾಜಕ್ಕೆ ಶಕ್ತಿ ತುಂಬುತ್ತಿದ್ದರು. ತಂದೆಯು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಅದಕ್ಕೆ ಬೇಕಾದ ಪರಿಕರದಿಂದ ಹಿಡಿದು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ತಪ್ಪುಗಳನ್ನು ತಿದ್ದಿ ಉತ್ತಮ ಹಾದಿಯಲ್ಲಿ ನಡೆಯುವಂತೆ ಮಾಡುತ್ತಿದ್ದನು. ಪಿತೃ ಪಕ್ಷದ ಆಚರಣೆ. ಬ್ರಹ್ಮಪುರಾಣದಲ್ಲಿ ತಿಳಿಸಿರುವಂತೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದಂದು ಯಮಧರ್ಮನು ಎಲ್ಲಾ ಪಿತೃಗಳನ್ನು ತನ್ನ ಪಾಶದಿಂದ ಮುಕ್ತಗೊಳಿಸುತ್ತಾನೆ. ಕಾರಣ ತನ್ನ ಪರಿವಾರದವರು ಮಾಡುವ ಶ್ರಾದ್ದದ ಭೋಜನವನ್ನು ಆಘ್ರಾಣಿಸಿ ಬರಲೆಂಬುದು ಇದರ ಉದ್ದೇಶ. ಆದರೆ ಈ ಮಾಸದಲ್ಲಿ ಶ್ರಾದ್ದ ಮಾಡದೇ ಇರುವವರ ಪಿತೃಗಳು ಅತೃಪ್ತರಾಗಿ ಕೋಪದಿಂದ ಹಿಂದಿರುಗುತ್ತಾರೆ. ಇದು ಪಿತೃಶಾಪಕ್ಕೆ ದಾರಿಯಾಗುತ್ತದೆ. ಮಹಾಭಾರತದ ಯುದ್ಧದಲ್ಲಿ ಕರ್ಣನು ವೀರಸ್ವರ್ಗವನ್ನು ಸೇರಿದನು. ದಾನಕ್ಕೆ ಹೆಸರಾಗಿದ್ದ ಕರ್ಣನಿಗೆ ಹಸಿವು ಎಂದಾಗ ಇಂದ್ರನು ಬಂಗಾರವನ್ನು ಆಭರಣಗಳನ್ನು ನೀಡತೊಡಗಿದನು. ಹಸಿವನ್ನು ತಾಳಲಾರದೆ ಕರ್ಣನು ಇಂದ್ರನನ್ನು ಕರೆತು, ನನಗೆ ಹಸಿವು ಎಂದರೆ ಆಹಾರ ನೀಡದೆ ಬಂಗಾರ ಆಭರಣಗಳನ್ನು ಏಕೆ ನೀಡುತ್ತಿದ್ದೀ ಎಂದು ಪ್ರಶ್ನಿಸಿದ. ಆಗ ದೇವೇಂದ್ರನು, ಕರ್ಣ, ನೀನು ಭೂಲೋಕದಲ್ಲಿ ಅನ್ನದಾನ ಮಾಡದೆ ಒಡವೆಗಳನ್ನು ಬಂಗಾರವನ್ನು ದಾನ ಮಾಡಿದೆ. ಸತ್ತ ನಿನ್ನ ಪಿತೃಗಳಿಗೆ ಶ್ರಾದ್ದ ಮಾಡಿ ಅನ್ನದಾನ ಮಾಡಿಲ್ಲ, ಅದರಿಂದಾಗಿ ನಿನಗೆ ಅನ್ನ ದೊರೆಯದು ಎಂದನು. ಆಗ ಕರ್ಣನು, ನನಗೆ ನನ್ನ ಪಿತೃಗಳು ಯಾರೆಂದು ತಿಳಿದಿರಲಿಲ್ಲ ಎಂದನು. ಅದಕ್ಕೆ ಇಂದ್ರನು, ನೀನು 15 ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಅಲ್ಲಿ ನಿನ್ನ ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಅನ್ನದಾನ ಮಾಡಿ ಬರುವಂತೆ ತಿಳಿಸಿದನು. ಅದನ್ನೇ ಪಿತೃಪಕ್ಷ ಎನ್ನುತ್ತಾರೆ. ಪಿತೃಕಾರ್ಯಕ್ಕೆ ಶ್ರೇಷ್ಠವಾದ ತೀರ್ಥಕ್ಷೇತ್ರಗಳು: ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿ, ಪುರಿ, ದ್ವಾರಕಾ ನಗರಗಳು, ವಿಶ್ವೇಶ್ವರ, ಮಾಧವ, ದಂಡಪಾಣಿ, ಭೈರವ ಮುಂತಾದವರು ಆ ಕ್ಷೇತ್ರದ ಅಧಿದೇವತೆಗಳು. ಗಂಗಾ, ಭವಾನಿ, ಮಣಿಕರ್ಣಿಕಾ ಮುಂತಾದ ಪುಣ್ಯನದಿಗಳು, ಗೋಕರ್ಣ, ರಾಮಸೇತು, ಪ್ರಯಾಗ, ಕಾಶ್ಮೀರ ಸೋಮೇಶ್ವರ, ರುದ್ರಪ್ರಯಾಗ, ಶ್ರೀರಂಗ, ಕೇದಾರ ಮತ್ತು ಕುರುಕ್ಷೇತ್ರ ಇವುಗಳನ್ನು ಮನದಲ್ಲಿ ನೆನೆದರೆ ಸಾಕು, ಆ ಸ್ಥಳದಲ್ಲಿ ಶ್ರಾದ್ದ ಮಾಡಿದ ಪುಣ್ಯ ಲಭಿಸುವುದೆಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ. ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆಹಾರ ಅರ್ಪಣೆಗಳ ಮೂಲಕ ತಮ್ಮ ಪರ್ವಜರಿಗೆ ಗೌರವ ನೀಡುವುದು ಪದ್ಧತಿ. ಆದರೆ ಆಚರಣೆಯ ವಿಧಗಳು ಬೇರೆ ಬೇರೆ. ಇದರ ಅವಧಿ 15 ದಿನಗಳು. ಇದನ್ನು ಪಿತೃಪಕ್ಷ, ಸೋಲಾಶ್ರದ್ಧ, ಮಹಾಲಯ ಪಕ್ಷ ಮತ್ತು ಅಪರ ಪಕ್ಷ ಎಂದು ಕರೆಯುತ್ತೇವೆ. ಈ ಅವಧಿಯಲ್ಲಿ ವಂಶಸ್ಥರು ಪಿತೃಲೋಕ ಬಿಟ್ಟು ಮನೆಗಳಲ್ಲಿ ಇರುವರೆಂದು ನಂಬಲಾಗಿದೆ. ಪರ್ವಜರ ಅನುಗ್ರಹ ಪಡೆಯಲು ಇದು ಸುಸಮಯ ಎನ್ನಲಾಗಿದೆ. ಶ್ರಾದ್ದ ಮಾಡಲು ಅನುಸರಿಸಬೇಕಾದ ನಿಯಮಗಳು. ಶ್ರಾದ್ದ ನಿರ್ವಹಿಸಲು ಕೆಲವು ನಿಯಮಗಳಿವೆ. ಕರ್ತೃವು ಬೆಳಗಿನ ವೇಳೆ ಸ್ನಾನ ಮಾಡಿದ್ದರೂ ಮಧ್ಯಾಹ್ನದಲ್ಲಿ ಸ್ನಾನ ಮಾಡಿ ಕಚ್ಚೆ ಧರಿಸಬೇಕೆಂದು ಹೇಳಲಾಗಿದೆ. ದರ್ಬೆಯಿಂದ ತಯಾರಿಸಿದ ಪವಿತ್ರವನ್ನು ಧರಿಸಬೇಕು. ಪಿಂಡವನ್ನು ಸಾಮಾನ್ಯವಾಗಿ ಹರಿಯುವ ನೀರಿಗೆ ಬಿಡುತ್ತಾರೆ. ಇಲ್ಲವಾದರೆ ಹಸುವಿಗೆ ನೀಡಬಹುದು. ಕೆಲವರು ಭೂಮಿಯಲ್ಲಿ ಹುದುಗಿಡುತ್ತಾರೆ.
ಅಂದು ಕಾಗೆಗೆ ಆಹಾರ ನೀಡುವ ಸಂಪ್ರದಾಯವಿದೆ. ಹಿರಿಯರು ಪಕ್ಷಿಯ ರೂಪದಲ್ಲಿ ಬರುತ್ತಾರೆ ಎಂಬ ನಂಬಿಕೆ ಇದೆ. ಶ್ರಾದ್ದಕರ್ಮವನ್ನು ಆಚರಿಸುವವನು ಶ್ರಾದ್ದದ ಹಿಂದಿನ ದಿನ ಮಡಿಯಲ್ಲಿ ಒಂದು ಹೊತ್ತು ಭೋಜನ ಮಾಡಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ರಾತ್ರಿಯಲ್ಲಿ ಹಾಸಿಗೆಯಲ್ಲಿ ಮಲಗದೆ ನೆಲದ ಮೇಲೆ ಮಲಗಬೇಕು. ತಾಂಬೂಲ ಹಾಕುವಂತಿಲ್ಲ ಮತ್ತು ಅಭ್ಯಂಗ ಸ್ನಾನ ಮಾಡಬಾರದು. ಮುಖಕ್ಷೌರ ಮಾಡಿಕೊಳ್ಳಬಾರದು. ಪಿತೃಪಕ್ಷದಲ್ಲಿ ಪ್ರತಿದಿನವೂ ಪೂರ್ವಜರಿಗೆ ತರ್ಪಣ ನೀಡಿ ರಾತ್ರಿಯ ವೇಳೆ ಉಪವಾಸ ಮಾಡಬೇಕಾಗುತ್ತದೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಲಘು ಫಲಹಾರವನ್ನು ಸ್ವೀಕರಿಸಬಹುದು. ಬೆಳಿಗ್ಗೆ 7:30 ಒಳಗೆ ತರ್ಪಣ ನೀಡಿದರೆ ಅಮೃತದಿಂದ ನೀಡಿದಂತೆ ಎಂಬ ಉಲ್ಲೇಖ ಕೆಲವು ಗ್ರಂಥಗಳಲ್ಲಿ ಇವೆ. ಆ ನಂತರ 9:00 ರವರೆಗೂ ಹಾಲಿನಲ್ಲಿ ತರ್ಪಣ ನೀಡಿದಂತಾಗುತ್ತದೆ. 9:00 ನಂತರ ತರ್ಪಣ ನೀಡಿದಲ್ಲಿ ಕೇವಲ ನೀರಿನಿಂದ ನೀಡಿದಂತೆ ಎನ್ನಲಾಗಿದೆ. ಆದರೆ ಶ್ರಾದ್ದದ ಅಂತ್ಯದಲ್ಲಿ ಬಿಡುವ ತರ್ಪಣಕ್ಕೆ ಇದು ಅನ್ವಯವಾಗದು. ಕೆಲವರು ತರ್ಪಣವನ್ನು ಬಿಡುವುದಿಲ್ಲ. ಅಂದು ಕೇವಲ 12 ಪಿತೃಗಳಿಗೆ ಮಾತ್ರ ತರ್ಪಣ ಬಿಡಬೇಕಾಗುತ್ತದೆ. ಮಹಾಲಯವನ್ನು ಏಕೆ ಆಚರಿಸಬೇಕು? ಆಷಾಢ ಮಾಸದ 15 ದಿನಗಳಿಂದ ಆರಂಭಿಸಿ ಭಾದ್ರಪದ ಕೃಷ್ಣ ಪಕ್ಷಕ್ಕೆ ಹಿಂತಿರುಗುವವರೆಗೆ ನಮ್ಮ ಪಿತೃದೇವತೆಗಳು ಹಲವು ತೊಂದರೆಗಳನ್ನು ಎದುರಿಸುತ್ತಾರೆ. ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಯವರೆಗೆ ಸೂರ್ಯನು ಇಲ್ಲದೇ ಇರುವುದು ಇದಕ್ಕೆ ಕಾರಣ ಎಂದು ಪುರಾಣಶಾಸ್ತ್ರಗಳು ಹೇಳುತ್ತವೆ. ಆ ಸಮಯದಲ್ಲಿ ಪಿತೃಗಳು ಆಶೀರ್ವಾದವನ್ನು ಬಯಸಿ ಭೂಮಿಯ ಮೇಲಿನ ತಮ್ಮ ಮನೆಗಳಲ್ಲಿ ಸುತ್ತಾಡುತ್ತಾರೆ. ಆ ಕಾರಣದಿಂದಲೇ ಮರಣಾನಂತರ ಮಾಡುವ ಈ ಆಚರಣೆಗಳು ಎಷ್ಟು ಪ್ರಾಮುಖ್ಯವನ್ನು ಪಡೆದಿವೆ. 100 ಯಜ್ಞಗಳನ್ನು ಮಾಡುವುದಕ್ಕಿಂತಲೂ ನಮ್ಮ ಪಿತೃದೇವತೆಗಳ ತರ್ಪಣ ಬಿಡುವುದು ಮುಖ್ಯವೆಂದು ಹೇಳಲಾಗುತ್ತದೆ. ದೇವತೆಗಳ ಕಾಲವಾದ್ದರಿಂದ ಉತ್ತರಾಯಣವು ಅತ್ಯುತ್ತಮ ಕಾಲವೆಂದು, ಪಿತೃಕಾಲವಾದ್ದರಿಂದ ದಕ್ಷಿಣಾಯಣವು ಅಶುಭ ಕಾಲವೆಂದು ನಮ್ಮ ಪೂರ್ವಜರು ನಂಬಿದ್ದಾರೆ. ಮಹಾಲಯ ಎಂದರೆ ಭಾದ್ರಪದ ಮಾಸ ಪಾಡ್ಯಮಿಯಿಂದ ಆರಂಭವಾಗಿ ಅಮಾವಾಸ್ಯೆಯಂದು ಮುಗಿಯುವ 15 ದಿನಗಳು. ಇದನ್ನು ಪಿತೃಪಕ್ಷ ಮತ್ತು ಮಹಾಲಯ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದ ತಿಥಿ ತ್ರಯೋದಶಿ. ಅಂದರೆ ಭಾದ್ರಪದ ಕೃಷ್ಣ ತ್ರಯೋದಶಿ ಮಾಘ ನಕ್ಷತ್ರದೊಂದಿಗೆ ಸೇರಿದಾಗ ಶ್ರಾದ್ದದಿಂದ ಕೂಡಿದ ಯಾವುದೇ ವಸ್ತು ಪಿತೃಗಳಿಗೆ ಚಿರತೃಪ್ತಿ ನೀಡುತ್ತದೆ. ಈ ವಿಶೇಷ ಮಹಾಲಯ ಪಕ್ಷದಲ್ಲಿ ಎಲ್ಲಾ ಜಾತಿಗಳ ಜನರು ತಮ್ಮ ಶಕ್ತಿಗೆ ಅನುಗುಣವಾಗಿ 15 ದಿನಗಳ ಕಾಲ ಚತುರ್ದಶಿ ತಿಥಿಯನ್ನು ಆಚರಿಸುತ್ತಾರೆ. ಶಕ್ತಿ ಇಲ್ಲದವರು ತಮ್ಮ ಹಿರಿಯರ ಮರಣದ ತಿಥಿಯೆಂದು ತರ್ಪಣ ಶ್ರಾದ್ದವನ್ನು ಮಾಡುತ್ತಾರೆ. ಸತ್ತವರ ತಿಥಿ ನೆನಪಿಲ್ಲದೆ ಇದ್ದರೆ ಮಹಾಲಯ ಅಮಾವಾಸ್ಯೆಯನ್ನು ನಿರ್ಧರಿಸಬಹುದು. ಭೂತುದೋಷ ಅಥವಾ ಕಾಲದೋಷದಿಂದ ಜಾತಾಮೃತ ಶೌತಮ ಬಾಧಿತವಾದಾಗಲೂ ಈ ಅಮಾವಾಸ್ಯೆಯು ಸಕಲ ಪಿತೃಕರ್ಮಗಳಿಗೆ ಪ್ರಮಾಣಿತ ದಿನವಾಗಿದೆ. ಪಿತೃಪಕ್ಷದಲ್ಲಿ ಪ್ರತಿದಿನವೂ ಪೂರ್ವಜರಿಗೆ ತರ್ಪಣ ನೀಡಿ ರಾತ್ರಿ ವೇಳೆ ಉಪವಾಸ ಮಾಡಬೇಕಾಗುತ್ತದೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಸಂಜೆಯ ವೇಳೆ ಲಘು ಫಲಹಾರವನ್ನು ಸ್ವೀಕರಿಸಬಹುದು. ಬೆಳಿಗ್ಗೆ 7:30 ಒಳಗೆ ತರ್ಪಣ ನೀಡಿದರೆ ಅಮೃತದಿಂದ ನೀಡಿದಂತೆ ಎಂಬ ಉಲ್ಲೇಖ ಕೆಲವು ಗ್ರಂಥಗಳಲ್ಲಿ ಇವೆ ಎನ್ನುತ್ತಾರೆ. ಮಂತ್ರಭಾಗದಲ್ಲಿ 2 ವಿಧಗಳಿವೆ, ವೇದೋಕ್ತ ಮತ್ತು ಪುರಾಣೋಕ್ತ. ವೇದೋಕ್ತ ಎಂಬ ವಿಚಾರಕ್ಕೆ ಬಂದಲ್ಲಿ ಪೂರ್ಣವಾಗಿ ವೇದಮಂತ್ರಗಳು ತುಂಬಿರುತ್ತವೆ. ಪುರಾಣೋಕ್ತದಲ್ಲಿ ವೇದ ಮಂತ್ರಗಳಿರುವುದಿಲ್ಲ, ಆದರೆ ಆಚರಣೆ ಮತ್ತು ದೊರೆಯುವ ಫಲಿತಾಂಶಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಕೆಲವು ಗ್ರಂಥಗಳ ಪ್ರಕಾರ ಪೂರ್ವಜರ ಹಿಂದಿನ ಪೀಳಿಗೆಯ 3 ಆತ್ಮಗಳಾದ ತಂದೆ, ತಾತ, ಮುತ್ತಾತ ಹಾಗೂ ತಾಯಿ, ಅಜ್ಜಿ, ಮುತ್ತಜ್ಜಿ ಇವರು ಪಿತೃಲೋಕ, ಭೂಮಿ ಮತ್ತು ಸ್ವರ್ಗದ ನಡುವೆ ವಾಸಿಸುತ್ತಾರೆ. ಭೂಮಿಯಿಂದ ಪಿತೃಲೋಕ ಒಂದು ಸಾಯುವ ವ್ಯಕ್ತಿಯ ಆತ್ಮ ತೆಗೆದುಕೊಳ್ಳುತ್ತದೆ. ಇದಕ್ಕೆ ಯಮ ಕಾರಣನಾಗುತ್ತಾನೆ. ಅದೇ ವಂಶದ ಮತ್ತೊಬ್ಬ ಮರಣಿಸಿದಾಗ ಮೊದಲ ತಲೆಮಾರಿನ ವ್ಯಕ್ತಿ ಸ್ವರ್ಗ ಸೇರುತ್ತಾನೆ. ಈ ಕಾರಣದಿಂದಾಗಿ ದಾನ ನೀಡಲಾಗುತ್ತದೆ. ಈ ಕಾರಣದಿಂದಾಗಿ ಪಿತೃಪಕ್ಷದಲ್ಲಿ ಅಸುನೀಗಿದ ಯಾವುದೇ ವ್ಯಕ್ತಿಗೆ ಅನ್ನದಾನ ಮಾಡುತ್ತಾರೆ. ಕೆಲವರು ಆ ದಿನದಂದು ಶ್ರಾದ್ದವನ್ನು ಆಚರಿಸುತ್ತಾರೆ. ಇದರಿಂದ ಅಸುನೀಗಿದವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಎಂದು ಹೇಳಲಾಗಿದೆ. ಕೆಲವರು ಸಂಪೂರ್ಣ 15 ದಿನಗಳು ತರ್ಪಣವನ್ನು ನೀಡಿ ರಾತ್ರಿಯ ವೇಳೆ ಉಪವಾಸವನ್ನು ಆಚರಿಸುತ್ತಾರೆ. ಈ ದಿನಗಳಲ್ಲಿ ತರ್ಪಣ, ಶ್ರಾದ್ದಗಳು ಮತ್ತು ಪಿಂಡ ದಾನವು ತಿಳಿದವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತದೆ. ಸರ್ವಪಿತೃ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆ ಕೊನೆಯ ದಿನ. ಆ ದಿನವನ್ನು ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ. ಪಿತೃಪಕ್ಷ ಸಮಯದಲ್ಲಿ ಶ್ರಾದ್ದವನ್ನು ಮಾಡಿದಲ್ಲಿ ಪೂರ್ವಜರ ಆತ್ಮ ಸ್ವರ್ಗಕ್ಕೆ ಹೋಗುತ್ತದೆ ಎಂದು ತಿಳಿದು ನಂಬಲಾಗಿದೆ. ಪೂರ್ವಜರ ಶ್ರಾದ್ದವನ್ನು ಪಿತೃಪಕ್ಷ ಸಂದರ್ಭದಲ್ಲಿ ನಿರ್ದಿಷ್ಟ ದಿನದಂದು ನಡೆಸಲಾಗುತ್ತದೆ. ಭರಣಿ ನಕ್ಷತ್ರ ಪಂಚಮಿಯಂದು ಯಾವುದೇ ಪ್ರತಿಬಂಧವಿರುವುದಿಲ್ಲ. ಸರ್ವಪಿತೃ ಅಮಾವಾಸ್ಯೆಯ ದಿನದಂದು ತಿಥಿಯನ್ನು ಮಾಡಲಾಗದೆ ಹೋದವರು ಶ್ರಾದ್ದವನ್ನು ಮಾಡಬಹುದು ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಿದೆ.
ಗಯಾದಂತಹ ಪವಿತ್ರ ನಗರದಲ್ಲಿ ನಡೆಸಿದ ಶ್ರಾದ್ದದಿಂದ ವಿಶೇಷ ಫಲ ದೊರೆಯುವುದೆಂದು ಹೇಳಲಾಗಿದೆ. ನದಿ ಅಥವಾ ಸರೋವರದ ತೀರದಲ್ಲಿ ಅಥವಾ ಕರ್ತೃವಿನ ಮನೆಯಲ್ಲಿ ಮಧ್ಯಾಹ್ನದ ವೇಳೆ ಮಾಡುವುದು ಸೂಕ್ತ ಎಂದು ನಂಬಲಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.